ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ಯೂನಿವರ್ಸ್ ಕಡೆಯಿಂದ ನಿಮ್ಮ ಲವ್ ಲೈಫ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಮ್ಯಾರೇಜ್ ಲೈಫ್ ಇರ್ಬೋದು, ಏನ್ ಗೈಡೆನ್ಸ್ ಸಿಗ್ತಿದೆ, ಏನ್ ಮೆಸೇಜ್ ಸಿಗ್ತಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಈ ಯೂನಿವರ್ಸ್ ಗೈಡೆನ್ಸ್ ಅಷ್ಟೇ, ನಿಮಗೆ ಅನ್ವಯಿಸಿದ್ರೆ ಮಾತ್ರನೇ ತಗೊಳ್ಳಿ, ಓಕೆನಾ? ಅಥವಾ ಬೇಕು ಅಂತಂದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಬೋದು ವಿಡಿಯೋ, ಓಕೆನಾ? ಯೂನಿವರ್ಸ್ ನನ್ಗಿಲ್ಲಿ ಗೈಡೆನ್ಸ್ ನ ಕೊಡಿ. ನನ್ನ ವ್ಯೂವರ್ಸ್ ಯಾರೆಲ್ಲ ನೋಡ್ತಿರ್ತಾರಲ್ಲ, ಅವರ ಲವ್ ವಿಚಾರವಾಗಿ ನಿಮ್ಮ ಕಡೆಯಿಂದ ಮೆಸೇಜಸ್ ಅಂಡ್ ಗೈಡೆನ್ಸ್ ನ ಕೊಡಿ. ಓಕೆ, ಇಲ್ಲಿ ಫಸ್ಟಿಗೆ ಏನು ಅಂತಂದ್ರೆ, ನಿಮ್ಮ ಲವ್ ವಿಚಾರ, ರಿಲೇಶನ್ಶಿಪ್ ವಿಚಾರ, ಫ್ರೆಂಡ್ಶಿಪ್ ಆಗು ನೀವು ತಗೊಳ್ಬಹುದು. ಇಲ್ಲಿ ನೀವು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದೀರಾ. ಒಂದು ಕಾಂಟ್ಯಾಕ್ಟ್ ಇರ್ಬೋದು, ಫುಲ್ ಆಗಿ ಸ್ಟೆಪ್ ತಗೊಳ್ತಾ ಇದ್ದೀರಾ. ಕೋಪ ಬರುತ್ತೆ ಆ ಕಡೆಯಿಂದ, ಅಟ್ ಎ ಟೈಮ್ ನಿಮ್ಗೆ ಕಾಂಟ್ಯಾಕ್ಟ್ ಆಗ್ಲಿಲ್ಲ ಅಂತಂದ್ರೆ. ಆಗ ನೀವು ಇನ್ನೊಂದು ವ್ಯಕ್ತಿ ಕಡೆ ನೀವು ನಿಮ್ಮ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ರ ಜೊತೆನಲ್ಲಿ ಮಾತಾಡೋದು, ಈ ತರ ಎಲ್ಲ ನೀವು ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ, ನೀವು ಇದನ್ನ ಪ್ರಾಕ್ಟಿಕಲ್ ಆಗಿ ತಗೊಳ್ತಿಲ್ಲ. ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ರ. ಡಿಟ್ಯಾಚ್ ಆಗಿ ಫಸ್ಟ್ ಅಂಡ್ ಪ್ರಾಕ್ಟಿಕಲ್ ಆಗಿ ನೋಡಿ, ಯಾಕೆ ನಿಮ್ಮ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಯೋಚನೆ ಮಾಡೋ ಬದಲು, ಅವರಿಗೂ ಕೆಲಸ ಇರುತ್ತೆ, ನನ್ ಕೆಲಸ ಏನಿದೆ ಅಷ್ಟ್ರಲ್ಲಿ ನಾನು ಮುಗಿಸ್ಕೊಳ್ಳೋಣ. ಅನ್ನೆಸೆಸರಿ ನೀವು ಇದನ್ನ ಏನ್ ಮಾಡ್ಕೊಳ್ತಿದ್ದೀರಾ ಅಂದ್ರೆ, ನೀವೇ ಡ್ರ್ಯಾಗ್ ಮಾಡ್ತಾ ಇದ್ದೀರಾ. ಹಾಗಾಗಿ ವೆಯ್ಟ್ ಮಾಡೋದನ್ನ ನೀವು ಸ್ಟಾಪ್ ಮಾಡಿ, ಅಗ್ರೆಸಿವ್ ಆಗೋದನ್ನ ನೀವು ಸ್ಟಾಪ್ ಮಾಡಿ, ಕಂಪ್ಲೀಟ್ ಆಗಿ ಪ್ರಾಕ್ಟಿಕಲ್ ಆಗಿ ನೋಡಿ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್ ಅಲ್ಲಿ. ಅಪರ್ಚುನಿಟೀಸ್ ಇರ್ಬೋದು, ನಿಮ್ಮ ಲೈಫ್ ಅಲ್ಲಿ ನೀವು ಬ್ಯುಸಿ ಆದ್ರಿ, ನಿಮ್ಮ ಕೆಲ್ಸದ ಕಡೆ ನೀವು ಗಮನ ಕೊಟ್ರಿ, ಎಲ್ಲ ಪಾರ್ಟ್ ಆಫ್ ದಿ ಲೈಫ್ ಅಷ್ಟೇನೆ. ಈಗ ರಿಲೇಶನ್ಶಿಪ್ ಅಷ್ಟೇ, ಅದು ಒಂದ್ ಭಾಗ. ನಿಮ್ಮ ಕೆಲಸ ಅನ್ನೋದು ಒಂದು ಭಾಗ. ಊಟ, ತಿಂಡಿ, ನಿದ್ದೆ ಹೇಗಿರುತ್ತಲ್ಲ, ಇದೇ ರೀತಿ ಅದು ಒಂದು ಭಾಗನೇ. ಸೊ ಪ್ರಾಕ್ಟಿಕಲ್ ಆಗಿ ತಗೊಂಡು ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ನೀವ್ ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು. ಅಗ್ರೆಸಿವ್ ಆಗ್ತೀರಾ, ನೀವ್ ಇಷ್ಟಪಟ್ಟಿರೋಂತ ವ್ಯಕ್ತಿ ಕಡೆಯಿಂದ ಕಾಲ್ ಬಂದಿಲ್ಲ ಅಂತಂದ್ರೆ ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ತೀರಾ. ಇಲ್ಲಿ ಆಗೋ ಕೆಲ್ಸಗಳನ್ನ ನೀವು ಕಂಪ್ಲೀಟ್ ಮಾಡ್ತಾ ಇಲ್ಲ. ಬಿಕಾಸ್ ಒಂದು ಕಾರ್ನರ್ ಅಲ್ಲಿ ನಿಮ್ಮ ಲೈಫಿಗೆ ಆಪರ್ಚುನಿಟೀಸ್ ಇರ್ಬೋದು, ಅಥವಾ ಬೇರೆ ಆಪ್ಷನ್ಸ್ ಸಹ ಇಲ್ಲಿ ತುಂಬಾನೇ ವೆಯ್ಟ್ ಮಾಡ್ತಾ ಇದೆ. ಆಪ್ಷನ್ಸ್ ಅನ್ನೋ ಸೀನ್ಸ್ ಬೇರೆ ರಿಲೇಶನ್ಶಿಪ್ ಆ ರೀತಿ ನಾನು ಹೇಳ್ತಾ ಇಲ್ಲ. ಸಮಥಿಂಗ್ ನಿಮಗ್ ಬೇಕಾಗಿರುವಂತದ್ದು ನೀವು ಸೆಲೆಕ್ಟ್ ಮಾಡ್ಕೊಂಡಿದೀರಾ ಅಂತಂದ್ರೆ, ಈಗ ಮಾಡ್ಕೊಳ್ಬೇಕು ಸೆಲೆಕ್ಟ್ ಅನ್ನೋದನ್ನ. ಈ ತರ ವಿಚಾರಗಳು ಎಲ್ಲೋ ಒಂದು ಕಾರ್ನರ್ ನಲ್ಲಿ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಅಂತಂದಾಗ, ಅನ್ನೆಸೆಸರಿ ನೀವ್ ಯಾಕೆ ಇಲ್ಲಿ ಟೈಮ್ ನ ವೇಸ್ಟ್ ಮಾಡ್ತಾ ಇದ್ದೀರಾ? ಓಕೆ, ಬ್ಯಾಲೆನ್ಸ್ ಮಾಡಿ. ಒಂದ್ ಪಾರ್ಟ್ ಆಫ್ ದಿ ಲೈಫ್ ಅಂತ ನಾನು ಹೇಳಿದ್ನಲ್ಲ, ಅದೇ ರೀತಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿ. ಹಾಗೆ ನಿಮ್ಮ ಕೆರಿಯರ್ ಕಡೆನೂ ಇಲ್ಲಿ ನೀವು ಫೋಕಸ್ ಅನ್ನೋದನ್ನ ಮಾಡ್ಬೇಕು. ಓಕೆನಾ? ನೆಕ್ಸ್ಟ್ ಗೈಡೆನ್ಸ್ ಏನಿದೆ ನೋಡೋಣ. ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡಿ ಗೈಡೆನ್ಸ್ ನ ಕೊಡಿ ಯೂನಿವರ್ಸ್. ಸೊ ಇಲ್ಲಿ ಸಪರೇಷನ್ ಅಲ್ಲಿ ಯಾರೆಲ್ಲ ಇದ್ದೀರಾ ನಿಮ್ಮ ವ್ಯಕ್ತಿ ಜೊತೆನಲ್ಲಿ, ಡೆಫಿನೆಟ್ಲಿ ಇಲ್ಲಿ ರೀಕನ್ಸಿಲೇಷನ್ ಅನ್ನೋದು, ಬ್ಯಾಲೆನ್ಸ್ ಅನ್ನೋದು ಬರುತ್ತೆ. ತುಂಬಾ ಜನ ಈಗ ಸಪರೇಷನ್ ಆಗಿದ್ ಕೂಡಲೇ, ಅಥವಾ ನೀವು ನಿಮ್ಮ ವ್ಯಕ್ತಿ ಜೊತೆಲೇ ಇರ್ತೀರಾ, ಯಾರ್ದೋ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಅಲ್ಲಿರೋ ಪ್ರೆಸೆಂಟ್ ಬಗ್ಗೆ, ಆ ಪ್ರೆಸೆಂಟ್ ನ ಎಂಜಾಯ್ ಮಾಡೋದಿಲ್ಲ ನೀವು. ಓಕೆನಾ? ಸೊ ಹೀಗಾಗಿ ನೀವು ಆ ಮೂಮೆಂಟ್ ನ ಎಂಜಾಯ್ ಮಾಡ್ಬೇಕು. ಯಾರ್ದೋ ವ್ಯಕ್ತಿ, ಇಲ್ದಿಲ್ದಿರ ಇರುವಂತ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದು, ನೀವೇ ಅದನ್ನ ಮ್ಯಾನಿಫೆಸ್ಟ್ ಮಾಡಿ ತಗೊಂಡ್ ಬಂದ್ ಕೂರ್ಸೋದು, ಇದೆಲ್ಲ ಇಲ್ಲಿ ಸರಿ ಹೋಗ್ತಿಲ್ಲ. ಸೊ ಇನ್ನು ಕೆಲವರಿಗೆ ಏನು ಅಂತಂದ್ರೆ, ಈಗ ನಿಮ್ಮಿಬ್ಬರ ಮಧ್ಯದಲ್ಲಿ ಸಿಚುವೇಶನ್ ಮುಂಚೆ ಹೇಗಿತ್ತಲ್ಲ, ಈಗ ಆ ರೀತಿ ಇಲ್ಲ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಸೊ ಅದು ವ್ಯಾನಿಶ್ ಆಗಿ ಈಗ ರೀಕನ್ಸಿಲೇಷನ್ ಅನ್ನೋದು ಬರ್ತಾ ಇದೆ, ಪ್ರೋಗ್ರೆಸ್ ಅಂತ ಬರ್ತಾ ಇದೆ. ಒಂದ್ ಸ್ವಲ್ಪ ದಿನದಲ್ಲಿ ರೀಕನ್ಸಿಲೇಷನ್ ಆಗೋ ಚಾನ್ಸಸ್ ಕೂಡ ಇದೆ ಇಲ್ಲಿ. ಓಕೆನಾ? ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಬರ್ಬೋದು. ಅಂಡ್ ನೀವು ಓಪನ್ ಅಪ್ ಆಗಿ, ಫಸ್ಟ್ ಓಪನ್ ಅಪ್ ಆಗಿ ಮಾತಾಡಿ. ಫಸ್ಟ್ ನಿಮ್ಗೇನ್ ಇಷ್ಟ ಇದೆ, ಏನ್ ಮಾಡ್ಬೇಕು ಏನು ಅಂತ. ಇಲ್ಲಿ ಕೆಲವ್ರು ಹೇಗಿದ್ದೀರಾ ಅಂತಂದ್ರೆ, ಆ ವ್ಯಕ್ತಿಗೆ ನೀವೇನು ಎಕ್ಸ್ಪ್ರೆಸ್ ಮಾಡ್ದಿಲ್ದಿರಾ, ಏನು ಎಕ್ಸ್ಪ್ಲೈನ್ ಮಾಡ್ದಿಲ್ದಿರಾನೆ ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು.
ಇಲ್ಲಿ ಒಂದು ಸೈಲೆನ್ಸ್ ನ ಅರ್ಥ ಮಾಡ್ಕೊಳ್ಬಹುದು, ಒಂದು ವೈಲೆಂಟ್ ನ ಅರ್ಥ ಮಾಡ್ಕೊಳ್ಬಹುದು. ಓಕೆನಾ? ಸೈಲೆನ್ಸ್ ಅನ್ನೋ ಸಿನ್ಸ್ ಏನು ಇಲ್ಲ ಅಂತ ಇವ್ರು ಅರ್ಥ ಮಾಡ್ಕೊಳ್ಬಹುದು, ನೀವು ಕಂಪ್ಲೀಟ್ ಸೈಲೆಂಟ್ ಅಂತ ಅಂದ್ಬಿಟ್ಟು. ಆಗ ಹಿಂಗ್ ಬರೋ ಸಿಚುವೇಶನ್ಸ್ಗೂ ನೀವು ಸೈಲೆಂಟ್ ಆಗ್ಬೇಕಾಗ್ಸುತ್ತೆ. ಸೊ ನೀವು ಬಾಯ್ ಬಿಟ್ಟು ನೀವು ಎಕ್ಸ್ಪ್ಲೈನ್ ಮಾಡಿದಾಗ ಏನಾಗುತ್ತೆ, ಆ ವ್ಯಕ್ತಿಗೆ ನೀವೇ ಅರ್ಥ ಮಾಡಿಸ್ದಂಗ ಆಗುತ್ತೆ. ಏನು ಹೇಳ್ದಿರಾ ಡೆಫಿನೆಟ್ಲಿ ಏನು ಅರ್ಥ ಆಗೋದಿಲ್ಲ. ಈ ಒಂದು ಎಕ್ಸ್ಪೆಕ್ಟೇಷನ್ಸ್ ನ ನೀವು ಬಿಡ್ಬೇಕು ಅನ್ನೋದು ಒಂದು ಮೆಸೇಜ್ ಇದೆ. ಡೆಫಿನೆಟ್ಲಿ ರೀಕನ್ಸಿಲೇಷನ್ ಪ್ರೋಗ್ರೆಸ್ ಅಲ್ಲಿ ಇದೆ. ಒಂದ್ ಸಮಾಧಾನದ ಜೀವನ ಅನ್ನೋದು ಇರುತ್ತೆ ನಿಮ್ಮ ವ್ಯಕ್ತಿ ಜೊತೆ. ಓಕೆನಾ? ಯೂನಿವರ್ಸ್ ನನ್ಗೆ ಇಲ್ಲಿ ಇನ್ನು ಸ್ವಲ್ಪ ಗೈಡೆನ್ಸ್ ನ ಕ್ಲಾರಿಫೈ ಮಾಡಿ. ತುಂಬಾ ಜನ ಇಲ್ಲಿ ಡೌಟ್ ಇಟ್ಕೊಂಡು ನಿಮ್ಮ ವ್ಯಕ್ತಿ ಲೈಫ್ ಇಂದ ನೀವು ವಾಕ್ ಅವೇ ಮಾಡಿದೀರಾ. ಅಲ್ಲಿ ಎಲ್ಲೋ ಇಟ್ಕೊಂಡು ನೀವು ವಾಕ್ ಅವೇ ಮಾಡ್ಕೊಂಡು ನೀವು ಸುಮ್ಮನೆ ಡಾಮಿನೇಟ್ ಮಾಡ್ತಾ ಇದ್ದೀರಾ ನಿಮ್ಮ ವ್ಯಕ್ತಿನ. ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಇಂದ ಇರ್ಬೋದು. ಆದಷ್ಟು ಮೆಚ್ಯೂರ್ ಆಗಿ ಥಿಂಕ್ ಮಾಡಿ, ಡೌಟ್ಸ್ ಅನ್ನೋದನ್ನ ಇಟ್ಕೊಳ್ಬೇಡಿ. ಈಗ ಏನೋ ಒಂದು ಡೌಟ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳಿ. ಅನ್ನೆಸೆಸರಿ ನೀವು ಥಿಂಕ್ ಮಾಡ್ಕೊಂಡು ಆ ಡೌಟ್ ನ ನಿಮ್ಮ ಮೈಂಡ್ ಹಾಳು ಮಾಡ್ಕೊಂಡು ಅಪೋಸಿಟ್ ಪರ್ಸನ್ ಬಗ್ಗೆನೂ ಹಾಳು ಮಾಡೋದಕ್ಕೆ ಹೋಗ್ಬೇಡಿ. ಸೊ ಫೈನಾನ್ಷಿಯಲಿ ಏನೋ ಒಂದು ಪ್ರಾಬ್ಲಮ್ ಕಾಣಿಸ್ತಾ ಇದೆ ಇಲ್ಲಿ, ಅಥವಾ ನಿಯರ್ ಬೈ ಫ್ಯೂಚರ್ ನಲ್ಲಿ ಆಗ್ಬಹುದು. ಬಟ್ ನೀವು ಇದನ್ನ ಒಂದು ಬ್ಯಾಲೆನ್ಸ್ ಆಗಿ ತಗೊಳ್ಬೇಕು. ಒಂದು ಕಲರ್ಫುಲ್ ಲೈಫ್ ಅನ್ನೋದಿದೆ. ಸೊ ಅನ್ನೆಸೆಸರಿಲಿ ಡೌಟ್ ಪಟ್ಕೊಂಡು ಡಾಮಿನೇಟ್ ಮಾಡ್ಕೊಂಡು ವಾಕ್ ಅವೇ ಮಾಡ್ಕೊಂಡಿದ್ರೆ ಏನು ಯೂಸ್ ಇಲ್ಲ. ಸೊ ಡೆಫಿನೆಟ್ಲಿ ನೀವು ಇಲ್ಲಿ ಬ್ಯಾಲೆನ್ಸ್ ಮಾಡ್ಲೇಬೇಕು. ಇದನ್ನ ಒಂದು ಪ್ರೋಗ್ರೆಸ್ ತಗೊಂಡ್ ಬಂದು ಅಟ್ ದಿ ಎಂಡ್ ನೀವು ಇದನ್ನ ಕಲರ್ಫುಲ್ ಲೈಫ್ ಆಗಿ ನೀವೇ ನಿರ್ಮಿಸ್ಕೊಳ್ಬೇಕು ಅನ್ನೋದು ಇಲ್ಲಿ ಗೈಡೆನ್ಸ್. ಓಕೆನಾ? ಒಂದ್ ಪಾಯಿಂಟ್ ಒಬ್ಬೊಬ್ರಿಗೆ ರೆಸನೇಟ್ ಆಗುತ್ತೆ ಇದು. ಓಕೆನಾ? ಎಲ್ಲದೂ ರೆಸನೇಟ್ ಆಗುತ್ತೆ ಅಂತಲ್ಲ, ಒಂದ್ ಪಾಯಿಂಟ್ ಒಬ್ಬೊಬ್ರಿಗೆ ರೆಸನೇಟ್ ಆಗುತ್ತೆ. ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡಿ. ಯೂನಿವರ್ಸ್ ಪ್ಲೀಸ್ ಇಲ್ಲಿ ಇನ್ನು ಸ್ವಲ್ಪ ಗೈಡೆನ್ಸ್ ನ ಕ್ಲಾರಿಫೈ ಮಾಡಿ. ಕೆಲವರು ನಿಮ್ಮ ಡಿಸಿಷನ್ ನ ಇನ್ನೊಂದು ವ್ಯಕ್ತಿ ಮೇಲೆ ಬಿಟ್ಟು ನೀವು ಕೂತಿದ್ದೀರಾ. ಇದು ತೀರಾ ತಪ್ಪು. ಆಕ್ಷನ್ ತಗೊಳ್ಬೇಕು ಅನ್ಸಿದ್ರೆ ಡೆಫಿನೆಟ್ಲಿ ನೀವು ಆಕ್ಷನ್ ನ ತಗೊಂಡ್ರಿ ಅಂತಂದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಅಲ್ಲಿ. ಓಕೆನಾ? ಇಲ್ಲಿ ಆಕ್ಷನ್ ಅನ್ನೋದನ್ನ ನೀವು ತಗೊಂಡ್ರಿ ಅಂತಂದ್ರೆ ಕಂಪ್ಲೀಟ್ ಆಕ್ಷನ್ ಕಾರ್ಡ್ ಬಂದಿದೆ ಇಲ್ಲಿ. ನಿಮ್ಮ ಪರ್ಸನ್ ಕಡೆಯಿಂದ ಕಪ್ ಆಫ್ ಫೀಲಿಂಗ್ಸ್ ಅನ್ನೋದು ಸಿಗುತ್ತೆ. ಅಥವಾ ನೀವು ತುಂಬಾ ದಿನದಿಂದ ನೀವು ಅವ್ರ ಮೇಲೆ ಅವರೇ ಡಿಸೈಡ್ ಮಾಡ್ಲಿ ಅಂತ ನೀವು ಬಿಟ್ಟಿದ್ರೆ ನೀವು ಇಲ್ಲಿ ಡೆಫಿನೆಟ್ಲಿ ಫೂಲ್ ಆಗ್ತೀರಾ. ಅವರ ಸಿಚುವೇಶನ್ ಪ್ರಕಾರ ಅವರ ಲೈಫ್ ಯಾವ ಸಿಚುವೇಶನ್ ಅಲ್ಲಿ ಇದೆ ನೋಡಿ ಅದೇ ಪ್ರಕಾರ ಅವ್ರು ತಗೊಂಡ್ ಬರ್ತಾರೆ. ಸೊ ಇಲ್ಲಿ ನಿಮಗೆಲ್ಲ ಸರಿ ಇದೆ ಅಂತಂದ್ರೆ ಡೆಫಿನೆಟ್ಲಿ ಇಲ್ಲಿ ನೀವು ಆಕ್ಷನ್ ನ ತಗೊಳ್ಳಿ. ಇಲ್ಲಿ ನೀವಿಬ್ರು ಒಂದಾಗೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ. ಓಕೆನಾ? ಅನ್ನೆಸೆಸರಿ ನೀವು ವೆಯ್ಟ್ ಮಾಡ್ಕೊಂಡು ನೀವು ಫೂಲ್ ಆಗೋದಕ್ಕೆ ಹೋಗ್ಬೇಡಿ. ಕಪ್ ಆಫ್ ಫೀಲಿಂಗ್ಸ್ ಆ ವ್ಯಕ್ತಿಗೂ ಇದೆ. ಇಲ್ಲ ಅಂತಂದ್ರೆ ನೀವೇ ಅವ್ರಿಗೆ ಡಿಸೈಡ್ ಮಾಡಕ್ ಬಿಟ್ರಿ ಅಂತಂದ್ರೆ ಸಂಬಡಿ ಥರ್ಡ್ ಪಾರ್ಟಿ ಎಂಟ್ರಿ ಆಗೋ ಚಾನ್ಸಸ್ ತುಂಬಾನೇ ಇದೆ. ಕಂಪ್ಲೀಟ್ ಆಕ್ಷನ್ಸ್ ಕಾರ್ಡ್ ಬಂದಿದೆ. ಸೊ ನೀವು ಇಲ್ಲಿ ಆಕ್ಷನ್ ನ ತಗೊಳ್ಳಿ. ನಿಮ್ಮ ಲೈಫಿಗೆ ಏನ್ ಬೇಕಾಗಿದೆಯಲ್ಲ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನ ನೀವು ತಗೊಳ್ಳಿ. ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಹೋಗ್ಬೇಡಿ. ಓಕೆನಾ? ಓಕೆ ಗೈಸ್, ಇವತ್ತಿನ ಯೂನಿವರ್ಸ್ ಗೈಡೆನ್ಸ್, ಯೂನಿವರ್ಸ್ ಮೆಸೇಜ್ ಇಷ್ಟ ಆಗಿತ್ತು. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.